ವಂದಿಸುವೆ ಗುರುವಿಗೆ ವಂದಿಸುವೆ ಜಗದ್ಗುರು ರಾಜಗುರು ಸದ್ಗುರು ರವಿದಾಸ ಮಹಾರಾಜರಿಗೆ ವಂದಿಸುವೆ. ಇವತ್ತು ವಿಶ್ವಗುರು ರವಿದಾಸ್ ಮಹಾರಾಜರ 649ನೆಯ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಿದೆ ಅಂತ ಅನಿಸ್ತಾ ಇದೆ. ಕಾರಣ ಇದು ಪ್ರಥಮ ಸಲ ಮಾಡ್ತಾ ಇದ್ದೀವಿ. ಇಲ್ಲಿ ಶ್ರೀಮತಿ ಮಂಗಲಾಬಾಯಿ ಸಂತೋಷ್ ಎಚ್ಚರಿಕರ್ ಮೇಡಮ್ ಅವರು ಏನಂದರೆ ವಿಶ್ವಗುರು ರವಿದಾಸ್ ಮಹಾರಾಜರ ಜ್ಯೋತಿ ಬೆಳವಣಿಗೆಯೊಂದಿಗೆ ಕಾರ್ಯಕ್ರಮ ವಂದಿಸುವೆ ನಿಮಗೆ ವಂದಿಸುವೆ ವಂದಿಸುವೆ ಗುರುವಿಗೆ ವಂದಿಸುವೆ. करे आन की आस नर दो जगह जाएंगे सतबा के गुरु रविदास जी सतबा के गुरु रविदास जी ऐसा चाहूँ राज में जहाँ मिले सबन को अन्न छोटे बड़े सब सम बसे गुरु रविदास रहे प्रसन्न गुरु रविदास जब तक है आकाश में सूरज गंगा में है पानी धरती पर अमर रहेगा गुरु रविदास जी की अमृत वाणी गुरु रविदास जी की अमृत वाणी जपो जी सोहंग सतनाम ओंकार गुरु प्रसाद जपो सतनाम 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 हर 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 सोहंग नाम जी हर 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 सोहंग नाम जी जपो सतनाम 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 जी हर 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 सोहंग नाम जी हर 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 सोहंग नाम जी जो बोले सो निर्भय सद्गुरु रविदास महाराज की जय. महाराज ये जगद्गुरु राजगुरु सद्गुरु रविदास महाराज के ಕಾಶಿಯಲ್ಲಿ ಜನ್ಮ ಪಡೆದು ನೀವು ಜಗವ ಬೆಳಗಿಸಿದಿರಿ. ಮಾಘ ಮಾಸದ ಭಾರತದ ಹುಣ್ಣಿಮೆ ದಿನದಂದು ನೀವು ಧರೆಗೆ ಬಂದಿರಿ. ಕಾಶಿಯಲ್ಲಿ ಜನ್ಮ ಪಡೆದು ನೀವು ಜಗವ ಬೆಳಗಿಸಿದಿರಿ. ಮಾಘ ಮಾಸದ ಭಾರಿ ಸರ್ವ ಜನರು ಸುಖಿಯಾಗಿರುವ ರಾಜ್ಯವನ್ನು ಬಯಸಿದ್ದೀರಿ. ಆ ರಾಜ್ಯದಲ್ಲಿ ಸಕಲರಿಗೂ ಅನ್ನ ಸಿಗುವಂತಾಗಲಿ ಎಂದು ಹೇಳಿರಿ. ಆ ರಾಜ್ಯದಲ್ಲಿ ಸಕಲರಿಗೂ ಅನ್ನ ಸಿಗುವಂತಾಗಲಿ ಎಂದು ಹೇಳಿರಿ. ಕಾಶಿಯಲ್ಲಿ ಜನ್ಮ ಪಡೆದು ಜಗವ ಬೆಳಗಿಸಿದಿರಿ. ಮಾಘಮಾಸದ ಭಾರತ ಹುಣ್ಣಿಮೆ ದಿನದಂದು ನೀವು ಧರೆಗೆ ಬಂದಿರಿ. ವಂದಿಸುವೆ ನಿಮಗೆ ವಂದಿಸುವೆ. ಸರ್ವ ಜನರು ಸುಖಿಯಾಗಿರುವ ರಾಜ್ಯ ಬಯಸಿದ್ದೀರಿ. ಆ ರಾಜ್ಯದಲ್ಲಿ ಸಕಲರಿಗೂ ಅನ್ನ ಸಿಗುವಂತಾಗಲಿ ಎಂದಿರಿ. ಚಿಕ್ಕವ ದೊಡ್ಡವ ಎನ್ನದೇ ಎಲ್ಲರೂ ಸಮಾನರಾಗಿ ಬಾಳಬೇಕು ಎಂದು ಹೇಳಿದ್ದೀರಿ. ವಂದಿಸುವೆ. 50 ದೇಶದಲ್ಲಿ ರವಿದಾಸ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ಯಾರ ಈ ಸಲ ಪ್ರೆಸೆಂಟ್. ಅಂದರೆ ಅದರ ದೇಶಗಳಂದ್ರೆ ಹ್ಯಾಂಗ್ರಿ ಅಂತ ಕೇಳ್ಬೋದು ನೀವು. ಇಂಗ್ಲೆಂಡ್ ಅದ, ಅಮೇರಿಕಾ ಅದ, ಯುನೈಟೆಡ್ ಕಿಂಗ್ಡಮ್ ಅದ, ದುಬೈ ಅದ, ದುಬೈ ಅದ, ಎಲ್ಲ ಕಡೆ ಭಾಳಷ್ಟು. ಥೈಲ್ಯಾಂಡ್ ಅದ, ಪ್ಯಾರಿಸ್ ಅದ,
ಎಲ್ಲ ಕಡೆ ಸದ್ಗುರು ರವಿದಾಸ್ ಮಹಾರಾಜರ ಜಯಂತಿ ಭಾಳ ಹರ್ಷೋಲ್ಲಾಸದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಈ ಗುಬಲಗುಂಡಿ ಊರಾಗ ಏನಪ್ಪ ಅಂತಂದರೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ನೀವೆಲ್ಲ ಸಹಕಾರ ಕೊಟ್ಟರೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಕೊಡ್ಬೋದು. ಸರಿಯಾಗಿ ಮಾಡೋಣ, MLA ಕರ್ತಾನ ಸಿದ್ದುಗೌಡರಿಗೆಲ್ಲ ಸರಿಯಾಗಿ ಕಾರ್ಯಕ್ರಮ ಮಾಡೋಣ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಸದ್ಗುರು ಟೈಮ್ದಾಗ ಅಂದರೆ ಅವ್ರು ಹೇಳ್ಯಾರ ಒಂದು ಮಾತು ಏನಂತ ಹೇಳ್ಯಾರ, ರಾಜರುಗಳು ಚಿತ್ತೋಡದ ರಾಜ್ಕುಮಾರಿ ಯಾರಪ್ಪ ಅಂತಂದರೆ ಸಂತ ಮೀರಾಬಾಯಿ, ಇವ್ರದ್ದು ಶಿಷ್ಯ ಮಗಳು, ಇವ್ರ ಶಿಷ್ಯ, ಇವ್ರ ಗುರುಹರ ಚಿತ್ತೋಡದ ಏನ್ರಿ ರಾಣ ಸಾಂಗ ಅಂತಕ್ಕಂಥ ಅವರು ಮಾವರು ರಾಣ ಸಾಂಗ ಅಂತ ರಾಜಗುರು ಗುರು ರವಿದಾಸ್ ಅದು ಅಲ್ಲದೇ 52 ರಾಜರು ರೀ. ಸಿಕಂದರ್ ಶಹಾ ಲೋಧಿಯರ ಮುಸ್ಲಿಂ ಬೈಕಿದ್ದನು ಅವರ ಏನ್ರಿ ಒಂದು ಸನ್ನಿವೇಶ ಹಿಂಗೆ ಬರ್ತದೆ ಮುಸ್ಲಿಂ ಅಂದ್ಕೊಂಡೆ ನನ್ನ ಬಂತು. ಈ ವರ್ಷ ಏನದ ಅದರಲ್ಲಿ ಸುಮಾರವಾಗಿ 10 ಲಕ್ಷ ಜನ ಸೇರಿದ್ರು. ಇವ್ರದ್ದು ಜನ್ಮಸ್ಥಳ ಏನು ಕಾಶಿಯಲ್ಲಿ ಇದೆಯಲ್ಲ ಆ ಜನ್ಮ ಜಯಂತಿ ದಿವಸ. ಮತ್ತು ನೀವೆಲ್ಲ ನೋಡಿರ್ಬೋದು, ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ಪಂಜಾಬ್ದಲ್ಲಿ ಬರ್ತಕ್ಕಂಥ ಡೇರಾ ಬಲ್ಲಾದಲ್ಲಿ ಹೋಗಿ ರವಿದಾಸ್ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದ್ರು. ಮತ್ತು ಅದು ಅಲ್ಲದೇ ಆದಾಂಪುರ ಏರ್ಪೋರ್ಟ್ಗೆ ಸದ್ಗುರು ರವಿದಾಸ್ ಮಹಾರಾಜ್ ಏರ್ಪೋರ್ಟ್ ಅಂತ ನಾಮಕರಣ ಮಾಡಿದ್ರು. ನೀವೆಲ್ಲ ನೋಡ್ರಿ ಅಂತ ಬಯಸ್ತೀನಿ ನಾನು. ಅದು ಅಲ್ಲದೇ ಸಾಗರದಲ್ಲಿ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಸಾಗರ 11 ಎಕರೆದಾಗ ಭೂಮಿದಾಗ ಅಲ್ಲಿಂದ ಗೌರ್ಮೆಂಟ್ ಒಂದು 100 ಕೋಟಿ ರೂಪಾಯಿ ಗೌರ್ಮೆಂಟೇ ಖರ್ಚು ಮಾಡಿ 11 ಎಕರೆದಾಗ ನಾಗಾ ಶೈಲಿಯಲ್ಲಿ ಯಾವ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆಯಲ್ಲ ಆ ರೀತಿಯಲ್ಲಿ ನಾಗಾ ಶೈಲಿಯಲ್ಲಿ ಕೆಂಪು ಬಣ್ಣದ ಶಿಲ್ಪೆಯಲ್ಲಿ ರವಿದಾಸ್ ಮಹಾರಾಜರ ಭವ್ಯ ಮಂದಿರ ಆಗ್ತಾ ಇದೆ. ಹರಿಯಾಣ ಸರ್ಕಾರವೂ ಕೂಡ 5 ಎಕರೆ ಭೂಮಿ ಕೊಟ್ಟಿದೆ. ವಂದಿಸುವೆ ಗುರುವಿಗೆ ವಂದಿಸುವೆ. ದೋಹೆ ಬರೆದು ಕಂದಾಚಾರ ಖಂಡಿಸಿದೀರಿ, ಸಮಾನತೆ ಸಹೋದರತೆ ಸಾರಿ ಸನ್ಮಾರ್ಗ ತೋರಿದಿರಿ, ಜನಕ್ಕೆ ಹೊಸ ಧರ್ಮ ನೀಡಿದ್ದೀರಿ, ಅದುವೇ ರವಿರಾಸಿಯ ಧರ್ಮವಾಯಿತು. ನೀವು ಕೋಟ್ಯಂತರ ಜನರ ಕುಲಗುರು ಆದಿರಿ, ವಂದಿಸುವೆ ಗುರುವಿಗೂ. ಜಗದ್ಗುರು ರಾಜಗುರು ಸದ್ಗುರು ನಿಮಗೆ ವಂದಿಸುವೆ.